ತಗೊಳ್ಳಿ ಊಟ ಮಾಡಿ. ನೀನ್ ಮಾಡ್ದ? ಆಯ್ತು ಮಾಡಿ. ಅಳಬೇಡಿ ಸೋರಿ, ಅಳಬೇಡ್ರಿ. ಯಾಕೆ ಇವರೆಲ್ಲ ನನ್ನ ತುಂಬಾ ಕೆಟ್ಟ ಥರ ನೋಡ್ತಾರೆ. ಸ್ವಾಭಿಮಾನದಿಂದ ಬದುಕರು ಬದುವರ್ಷದ ಮಗ ಅಂತ ಹೇಳೋದಪ್ಪ. ನಿಧಾನ. ಕಂಡವ್ರ ಕಾಸು ಒಡಕು ಅನ್ಕೊಂಡ್ಬಿಟ್ಟಿದ್ದಾನೆ. ಬ್ಯಾಡು ಬ್ಯಾಡು ಅಂತ ಹೇಳಿದೆ. ಅದು ತಪ್ಪ ತಪ್ಪನೇ. ಏನೂ ಇಲ್ಲ ರೀ. ನೋಡಿ, ನಾನು ಮಾವ ನಿಮ್ಮ ಬಗ್ಗೆ ಏನೂ ತಪ್ಪಾಗಿ ತಿಳ್ಕೊಂಡಿಲ್ಲ. ಆದ್ರೆ ನೀವು ಕುಡಿಬಾರ್ದು ಅಷ್ಟೇ. ನಿಧಾನ. ಕುಡಿದ್ರೆ ಇನ್ನೇನೇ ಮಾಡಲಿ ನಾನು ಒಬ್ರಿಗೂ ಬೇಡದೆ ಆಗ್ಬಿಟ್ಟಿದ್ದೀನಿ. ನನ್ನ ಮಾತನ್ನು ಯಾರೂ ಕೇಳ್ತಾ ಇಲ್ಲ ಕಣೆ. ಸರಿ ಆಯ್ತು, ಈಗ ಊಟ ಮಾಡಿ. ಹಾಗೆ ಯಾರು ಬೇಕಾದರೂ ಹೇಳ್ಬೋದು. ನಾನು ಹೇಳ್ತೀನ ಹೇಳಿ. ಊಟ ಮಾಡ್ರಿ. ನಂಗೆ ಊಟ ಬೇಡ ರೀ ಹಾಗೆಲ್ಲ ಹೇಳ್ಬಾರ್ದು. ಹಸ್ಕೊಂಡು ಮಲ್ಕೋಬಾರ್ದು ಇಷ್ಟೊತ್ತಲ್ಲಿ. ಸ್ವಲ್ಪ ಊಟ ಮಾಡಿ ಪ್ಲೀಸ್. ಸರಿ, ಸ್ವಲ್ಪ. ಬೇಡ ಕುತ್ಕೊಳ್ಳಿ. ಬೇಡ, ನನ್ಗೆ ಊಟ ಬೇಡ. ನಾನು ಡಿಸೈಡ್ ಮಾಡಾಯಿತು. ಕಟ್ಟಿಸ್ತೀನಿ ರೂಮು. ಒಂದು ರೂಮ್ ಕಟ್ಟಿಸ್ತೀನಿ ಕಡೆ. ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ ಸೂರ್ಯ. ನನಗೆ ಯಾರು ಬೇಡ. ನನಗೆ ನಾನೇ ಊಟನೂ ಮಾಡ್ತೀನಿ, ನಾನೇ ರೂಮ್ ಕಟ್ತೀನಿ. ಇದು ಬೆಳಗ್ಗೆ ಪೂಜೆ ಮಾಡ್ತಿರೋದು. ಶಿವ ಇವ್ರೇನೋ ನೀವೆಲ್ಲೇ ಇದ್ದೀರಾ? ಮತ್ತೆ ಪೂಜೆ ಮಾಡ್ತಿರೋದು ಯಾರು? ಇದು ಯಾರು ಮಾಡ್ತಾ ಇರ್ತಾರೆ? ಮೀನಾ ಮಾಡ್ತಾ ಇರ್ಬೇಕಷ್ಟೇ. ಇದು ಇಲ್ಲೇ ಇದೆ. ಮತ್ತೆ ಯಾರು? ಓ, ರೋಹಿಣಿನೋ ಶ್ರುತಿನೋ ಇರ್ಬೇಕು. ಬೇಗ ಬನ್ನಿ. ಅಯ್ಯೋ, ಹಂಗಾದ್ರೆ ಖಂಡಿತ ಶ್ರುತಿನೇ ಬಿಡಿ. ಒಳ್ಳೆ ಅಭ್ಯಾಸ ಬೆಳೆಸ್ಕೊತಾ ಇದೆಯಲ್ಲ ಮಗು. ಸಂತೋಷ ಅಲ್ವಾ? ಅಯ್ಯೋ, ಅಲ್ರಿ ಯಾರು ಪೂಜೆ ಮಾಡ್ತಿರೋದು? 6 ಮಲೆ 7 ಮಲೆ ಗುಂಜು ಮಲೆ ಗುಲ್ಗುಂಜು ಮಲೆ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದೇವ ಪಾದಕ್ಕೆ ಒಂದು ಸಾರಿ ಊಹೆ ಅಂದ್ರಪ್ಪು. ಬರಗ್ ಲೇಟ್ ಆಗುತ್ತೆ, ಹೊರಗಡೆ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ರಾ? ಅಲ್ಲ ರೀ, ಯಾವಾಗ್ಲೂ ಹೊರಗಡೆನೆ ತಿಂತಿದ್ರೆ ನಿಮ್ಮ ಆರೋಗ್ಯ ಏನಾಗ್ಬೇಕು? ಓಂ 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 ಅಲ್ವೇ, ಮನೇನೇನಾದ್ರೂ ಅಡಿಗೆ ಸೀದೋಯ್ತೇನೆ? ಇಲ್ಲ. ಯಾಕೆ? ಮತ್ತೆ ಯಾಕೆ ಮೀನಾ ನನ್ನ ಮೇಲೆ ಸುಮ್ಮನೆ ಸಿಡುಕ್ತಾ ಇದೆಯಾ? ಅದು ಏನು ವಿಷಯ ಅಂತ ಒಂದು ಸ್ವಲ್ಪ ಬಂದು ಕೇಳು. ಸರಿ, ಅದೇನು ಹೇಳಿ. ಹೇಳ್ತೀನಿ, ಹೊರಗ್ ಬಾ. ಫೋನಲ್ಲಿ ನೀವು ಹೇಳೋದಕ್ಕೆ ನಾನು ಯಾಕ್ರಿ ಹೊರಗಡೆ ಬರಬೇಕು? ನನ್ನ ಫೋನಲ್ಲಿ ನೆಟ್ವರ್ಕ್ ಚೆನ್ನಾಗೇ ಇದೆ. ಅದೇನಂತ ಫೋನಲ್ಲಿ ಹೇಳಿ. ಬಾ, ಎಷ್ಟು ಮಾತಾಡ್ತೀಯ ಮೀನಾ? ನಾನು ಇನ್ನ ಮನೆ ಹೊರಗಿದ್ದೀನಿ, ಬಾಯ್ಲಿ. ಅದೇನು ವಿಷಯ ಅಂತ ಮೊದಲು ಹೇಳಿ, ಆಮೇಲೆ ನಾನು ಹೊರಗಡೆ ಬರ್ತೀನಿ. ಹೇಯ್, ನೀನು ಇಲ್ಲಿಗೆ ಬಂದ್ರೆ ನಾನು ಯಾಕೆ ಬರಕ್ಕೆ ಹೇಳಿದೆ ನಿನಗೆ ಅದು ಗೊತ್ತಾಗತ್ತೆ. ಬಾರೆ ಲೈ. ಸರಿ, ಬಂದೇ ಇರಿ. ಮನೆ ಕಟ್ಟಿ ನೋಡು, ಒಂದು ಮನೆ ಕಟ್ಟಿ ನೋಡು. ಮದುವೆ ಮಾಡಿ ನೋಡು, ಒಮ್ಮೆ ಮದುವೆ ಮಾಡಿ ನೋಡು. ಮನೆ ಕಟ್ಟಿ ನೋಡು, ಒಂದು ಮನೆ ಕಟ್ಟಿ ನೋಡು. ಇದನ್ನ ಹೇಳೋದಕ್ಕೆ ನನ್ನ ಕರೆದ್ರಾ? ಇಲ್ಲ ಕಡೆ, ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಇದೆ. ನಿನಗೋಸ್ಕರ ಏನೋ ತಗೊಂಡ್ಬಂದಿದ್ದೀನಿ. ಏನು ಹೇಳು ನೋಡೋಣ. ಇನ್ನೇನಿರುತ್ತೆ, ನೀವು ಪ್ರತಿ ಸರಿ ಮನೆಗೆ ಲೇಟಾಗಿ ಬಂದಾಗ ಹೂ ಮತ್ತೆ ಹಲ್ವಾ ತಗೊಂಡ್ ಬರ್ತೀರಾ. ಈ ಸರಿನೂ ಅದೇ ತಂದಿರೋದಲ್ವಾ? ಅದಲ್ಲ, ಡಿಫ್ರೆಂಟಾಗಿ ಬೇರೆ ಏನೋ ತಂದಿದ್ದೀನಿ. ಏನಿರ್ಬೋದು? ಯೋಚನೆ ಮಾಡು.
ನನ್ಗೋಸ್ಕರ ಸೀರೆ ತಗೊಂಡ್ ಬಂದಿದ್ದೀರಾ? ಅದ ಒಳ್ಳೆ ನಿನ್ನ ಮೆದುಳಿಗೆ ಕೆಲಸ ಕೊಟ್ಟಿದ್ದು ಸಾಕು. ಅದೇನು ಅಲ್ಲ, ನಿನ್ನಿದೆ ತೋರಿಸ್ತೀನಿ ಬೈನಿ. ಏನ್ರಿ ಇದು? ಇಟ್ಗೆ ಮೀನಾ, ಇಟ್ಗೆ. ನನ್ ಕಣ್ಣಿಗೆ ಏನ್ ಕಾಣಿಸಲ್ವಾ? ನಿಮ್ ಕಾರಲ್ಲಿ ಏನಕ್ಕಿದೆ? ನೀನು ಬೆಳಿಗ್ಗೆ ಶಪಥ ಮಾಡ್ಬಿಟ್ಟಿಲ್ಲಮ್ಮ, ನನ್ನ ಗಂಡ ರೂಮ್ ಕಟ್ಟಿಸ್ತಾನೆ ಅಂತ, ಅದಕ್ಕೆ ಇಟ್ಗೆ ತಗೊಂಡ್ಬಂದಿದ್ದೀನಿ. ಇಷ್ಟು ಇಟ್ಕೆಲಿ ರೂಮ್ ಕಟ್ಸಕ್ಕಾಗತ್ತಾ? ಹನಿ ಹನಿ ಬಿಡಿದ್ರೆ ಹಳ್ಳ ಅನ್ನೋ ಮಾತು ಕೇಳಿದ್ಯಲ್ವಾ, ಅದೇ ಥರ ಇದೂನು. ಇಟ್ಗೆ ಸೇರಿದ್ರೆ ಮನೆ. ಅದು ಇವತ್ತು ಒಬ್ರು ಇಟ್ಗೆ ಫ್ಯಾಕ್ಟ್ರಿ ಓನರ್ನ ನಾನು ಡ್ರಾಪ್ ಮಾಡಿದೆ. ಅವ್ರ ಹತ್ರ ದುಡ್ಡು ಬದಲು ಇಟ್ಗೆನೇ ಇಸ್ಕೊಂಬಂದಿದ್ದೀನಿ. ನನ್ನ ನಂಬರ್ ಅವ್ರು ಕೊಟ್ಟಿದ್ದೀನಿ, ಅವ್ರ ನಂಬರ್ ನಾನು ಇಸ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ಅವ್ರಿಗೆ ಕ್ಯಾಬ್ ಬೇಕಾಯ್ತು ನನಗೆ ಫೋನ್ ಮಾಡಿ ಸರ್ ಅಂತ ಹೇಳಿದ್ದೀನಿ. ಅವಾಗಲೂ ಅವ್ರ ಹತ್ರ ದುಡ್ಡು ಬದಲು ನಾನು ಇಟ್ಗೆನೇ ಇಸ್ಕೊಂಬಂದು ಚೆನ್ನಾಗಿ ಡೋರ್ಸ್ ಇಟ್ಬಿಡ್ತೀನಿ. ಹೌದಾ? ಹಾಗಾದ್ರೆ ನಾನು ಹಾಗೆ ಮಾಡ್ತೀನಿ. ಸಿಮೆಂಟ್ ಫ್ಯಾಕ್ಟ್ರಿಗೆ ಹೂ ತಗೊಂಡೋಗಿ ಕೊಡ್ತೀನಿ, ಅವ್ರ ಹತ್ರ ದುಡ್ಡು ಬದಲು ನಾನು ಸಿಮೆಂಟ್ ಇಸ್ಕೊಂತೀನಿ. ಸೂಪರ್ ಕಣಿ ಮೀನಾ. ಇಟ್ಗೆ ಆಯ್ತು, ಸಿಮೆಂಟ್ ಆಯ್ತು, ಇನ್ನು ಕಂಬಿಗಳ ವ್ಯವಸ್ಥೆ ಒಂದು ಆಗ್ಬಿಟ್ರೆ ಆಹಾ ಸೂಪರು. ನಾವು ಆದಷ್ಟು ಬೇಗ ರೂಮ್ ಕಟ್ಬಿಡ್ಬೋದು ಮೀನಾ. ಅಯ್ಯೋ ಇಲ್ಲಿ ಬೈಲಿ, ಈ ಕಡೆ ಬೈಲಿ. ಕೈ ಹಿಡಿ ಕೈ ಮುಂದೆ ಮಾಡು. ಹಾಂ ಮುಂದೆ ಮಾಡು. ಹಂಗೆ ಹಿಡ್ಕ. ಹುಷಾರು. ಇನ್ನೊಂದೆರಡು ಇಡಿ. ಅಯ್ಯೋ ಸಾಕಮ್ಮ, ನಾನು ತಗೊಂಡ್ಬರ್ತೀನಿ. ನೀನು ಒಳಗೆ ಹೋಗು, ಬರ್ತೀನಿ. ಹೋಗು ಬನ್ನಿ. ಬಂದೆ ನಡಿ ಬಂದ. ಇನ್ನೂ ಬಿಸಿ ಇಲ್ಲ ಅಲ್ವೇ? ಇಲ್ಲ ರೀ, ತಡೆಯೋಷ್ಟಿರುತ್ತೆ. ನೀವು ಕಾಲ್ ಕೊಡಿ. ಇದ್ಯಾವುದೇ ಇದು ಹೊಸ ಥರ ಇದೆ ಟ್ರೀಟ್ಮೆಂಟು? ಇದೇನು ಹೊಸ ತರ ಅಲ್ಲ, ಹಳೆ ತರನೇ. ಉಪ್ಪಿನ ಶಾಖ ನೋಡಿದ್ದೆ, ಇದೇ ಈ ಥರ ಬಿಸಿನೀರಿನ ಶಾಖ. ಇದು ಒಂಥರ ಶಾಖ, ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಸರಿ ಇದೆಯಾ ಬಿಸಿ? ಕರೆಕ್ಟ್ ಇದೆ. ಅಮ್ಮ ಏನು ಅಷ್ಟೊಂದು ಬಿಸಿ ಇದೆ? ಹೇಪಾ ಸುಡ್ತಾ ಇದೆ ಕಣೆ. ನಿಮ್ ಕಾಲು ಹೋಗ್ಬೇಕಂದ್ರೆ ಇಷ್ಟು ಮಾತ್ರ ಬಿಸಿ ಇರ್ಲೇಬೇಕು. ನೀವು ಸುಮ್ಮನೆ ಕುತ್ಕೊಳ್ಳಿ. ಅಲ್ವೇ? ಅಲ್ಲೇ ಹಂಗೆ ಒತ್ತಿಟ್ಕೊಂಬಿಲ್ಲ. ಇಷ್ಟು ನೋವು ತಡೆಯಲ್ಲ ಅಂದ್ರೆ ಹೇಗ್ರಿ? ಸ್ವಲ್ಪ ತಡ್ಕೊಳ್ಳಿ. ಗಾಳಿ ಹಂಗೆ ತೇಲೋಂಗಿದೆ ಕಣೆ. ಹೌದು, ನೀನು ದಿನವಿಡೀ ಮನೆ ಕೆಲಸ ಎಲ್ಲ ಮಾಡ್ತೀಯಾ, ಮನೇಲಿ ಹೂ ಕಟ್ತೀಯಾ, ಮನೆಗೂ ಹೋಗಿ ಹೂ ಕೊಟ್ಟು ಬರ್ತೀಯಾ, ಅಷ್ಟೊಂದೆಲ್ಲ ಕೆಲಸ ಮಾಡ್ತೀಯಲ್ಲ, ನಿನಗೇನು ಸುಸ್ತಾಗೋದಿಲ್ವಾ? ಕೈ ಕಾಲೆಲ್ಲ ನೋವು ಬರೋದಿಲ್ವಾ? ರೀ, ನನ್ಗೆ ಯಾವ ನೋವು ಇಲ್ಲ, ನನ್ಗೆ ಇದೆಲ್ಲ ಅಭ್ಯಾಸ ಆಗೋಗಿದೆ. ಸುಮ್ಮನೆ ಹೇಳ್ಬೇಡ ಮೀನಾ, ನೀನು ಹೂ ಕಟ್ಟಿ ಕೈಯೆಲ್ಲ ನೋವ್ಕೊಂಡಿರತ್ತಲ್ವನೇ? ಬಿಡ್ರಿ, ಹಾಗೇನಿಲ್ಲ ಬಿಡಿ. ಏನೇ ಹಂಗೇನಿಲ್ಲ. ಜರ್ಗೋದಕ್ಕೆ ಜರ್ಗಮ್ಮ ನೀನು. ನಿಧಾನ. ಕೈ ಕೊಡಿ. ಅದನ್ನ ಇಡೇ ಆ ಕಡೆ ಕೇಳಿಗೆ ನನಗೇನಾಗಿಲ್ಲ. ಅಲ್ಲ, ಕಾಲ್ ನೋವು. ನಿನ್ ಜಾಗ ಕೊಟ್ಟಿಲ್ಲಮ್ಮ, ಎಲ್ಲ ಸರಿ ಹೋಯ್ತು. ಅದನ್ನ ಆ ಕಡೆ ಗಿಡು. ಬಂಡಿ ಬಿಸಿ ಹಿಡಿದೆ, ಅದು ಹೆಂಗೆ ನಿನ್ ಕೈಲಿ ಇಟ್ಕೊಂಡಿದ್ದೆ ಅದನ್ನ? ಆಯ್ತು, ಸಾಕ್ ಬಿಡ್ರಿ. ಸುಮ್ಮನೆ ಇರೇ ನೀನು. ನೋವು ಆಗ್ತಿದ್ರು ಏನು ಹೇಳ್ಕೊಳ್ಳೋದಿಲ್ಲ ನೀನು. ಒಂದಂಡಿ ಕೆಲಸ ಮಕ್ಕದ ಮೇಲೆ ಸಿಗ್ತಾರೆ ಎಲ್ಲ ಮಾಡ್ಕೊಂಡು ಬಿದ್ದಿರು ನೀನು ಮನೇಲಿ. ಇವಾಗ ಹೆಂಗಿದೆ? ನೋವು ಕಮ್ಮಿ ಅನ್ನಿಸ್ತಾ ಇದೆಯಾ? ನಿಧಾನ. ಕಮ್ಮಿ ಆಗ್ತಿದೆ. ಏನಾಯ್ತಪ್ಪ? ಅದು ಏನಿಲ್ಲಪ್ಪ, ನನ್ನ ಕಾಲು ಒಂದು ಸ್ವಲ್ಪ ನೋವಿತ್ತು, ಅದಕ್ಕೆ ಬಿಸಿ ಶಾಖ ಕೊಡ್ತಿದ್ದೆ ಮಾವ. ಇವತ್ತು ಭಾನುವಾರ ಕಣೋ, ವಾರದಲ್ಲಿ ಒಂದಿನಾರು ಇದ್ದು ರಜಾ ಮಾಡ್ಬೇಕಲ್ವೇನೋ? ಎಲ್ರಿಗೂ ಭಾನುವಾರ ಅಂದರೆ ರಜೆ ದಿನ ಅಲ್ವೇನಪ್ಪ? ಭಾನುವಾರ ರಜೆ ಇರುತ್ತೆ, ಎಲ್ಲಾದರೂ ಸುತ್ತಾಡೋಣ ಅಂತ ಎಲ್ಲರೂ ಕಾಯ್ಕೊಂಡಿರ್ತಾರೆ. ಇವತ್ತೇ ನಾನು ಡ್ಯೂಟಿ ಬಿಟ್ಟು ಮನೇಲಿ ಏನಾದರೂ ದಬಾಕೊಂಡಿದ್ರೆ ಡಬಲ್ ಪೇಮೆಂಟ್ ಮಿಸ್ ಮಾಡ್ಕೊಂಡ್ಬಿಡ್ತೀನಪ್ಪ. ಅದು ಸರಿನೇ, ಆದರೆ ರೆಸ್ಟ್ ಇಲ್ಲದೆ ಹಿಂಗೆ ದುಡಿತಾ ಇದ್ರೆ ಇನ್ನು ಆರೋಗ್ಯದ ಗತಿ ಏನಪ್ಪ? ಇವತ್ತವ್ರು ಹೊರಗಡೆ ಹೋಗೋದು ಬೇಡ ಅಂತ ನಾನೇ ಹೇಳ್ತೀನಿ. ಅಪ್ಪ ಏನಪ್ಪ ಅದು ನಿನ್ನ ಕೈಲಿ? ಗೊಂಬೆ ಕಣಪ್ಪ, ಗೊಂಬೆನಾ? ನಮ್ಮನೇಲಿ ಬೊಂಬೆಗಳ ಜೊತೆ ಆಟ ಆಡೋ ಮಕ್ಕಳು ಯಾರು ಇಲ್ವೇ? ಅದು ಬರೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅಲ್ವೇನೆ? ಅಲ್ಲಪ್ಪ, ಅದಕ್ಕೆ ನೀನು ಇವಾಗಿಂದನೇ ಕಲೆಕ್ಟ್ ಮಾಡ್ತಾ ಇದೆಯಾ? ಇದು ನಿಮ್ಮ ಅಮ್ಮಂಗು ಸಕ್ಕರೆ. ಯಾಕೆ? ಇದು ಆಟ ಆಡೋ ಗೊಂಬೆ ಅಲ್ಲಪ್ಪ, ಆಟ ಕಡಿಮೆ ಮಾಡೋ ಗೊಂಬೆ ಕಣ. ಇದೇನಪ್ಪ ಇದು ತಳ್ಕೊಂಬಳಕ? ಎಲ್ಲ ಅರ್ಥ ಆಗುತ್ತೆ. ಮೀನಾ, ನಿಮ್ಮ ಅತ್ತೆ ಇಲ್ಲಮ್ಮ,
ಮಾವ ಕಿಚನಲ್ಲಿ ಇರ್ಬೇಕಂತ ಅನ್ಸುತ್ತೆ. ಸರಿಮ್ಮ, ಅಲ್ಲೇ ಹೋಗಿ ನೋಡ್ತೀನಿ. ಇವನು ಮನೋಜ, ತುಂಬ ನೋವಾಗ್ತಿದ್ಯಾ? ಅವ್ರು ನನಗೆ ಮೋಸ ಮಾಡಿಬಿಟ್ರಲ್ಲ, ಆ ನೋವಾಗ್ತಿದೆ. ಬೇಗ ಬೇಗ ಆ ಮೀನ ಒಡವೆಗಳನ್ನ ಕೊಡು, ಆಡೆ ಇಟ್ಟು ದುಡ್ಡು ತೊಗೊಂಬರ್ತೀನಿ. ಹುಷಾರು ಕಣೋ, ಸೂರ್ಯನ್ಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ನಿಜವಾಗ್ಲೂ ನೀನು ಬದುಕಕ್ಕೆ ಬಿಡಲ್ಲ ಅವನು. ಅಮ್ಮ, ಹೂ ಮಾರೋಳ್ಗೆ ಯಾಕಮ್ಮ ಈ ಒಡವೆಗಳೆಲ್ಲ? ಮೀನನ್ನು ಕೇಳಲ್ಲ, ಸೂರ್ಯನೂ ಕೇಳಲ್ಲ. ಅಕಸ್ಮಾತ್ ಇದನ್ನ ಕೇಳ್ತಾರೆ ಅಂತ ಅಂದ್ರೆ ಅಷ್ಟರಲ್ಲಿ ಇದನ್ನ ಬಿಡಿಸ್ಕೊಂಬಂದಿರ್ತೀನಿ. ಓಕೆನಾ? ಸರಿ ಕಣೋ, ಇದ್ರ ಅಂಗಡಿಯಲ್ಲಿ ಆಟ ಇಡ್ಬೇಡ. ಅವ್ರೇನಾದ್ರೂ ಸೂರ್ಯನ್ಗೆ ಹೇಳ್ಬಿಟ್ರೆ ಕಷ್ಟ ಆಮೇಲೆ. ಹಾಂ, ಏ ಮುಖ ತೊಳ್ಕೊಂಡು ಪೌಡ್ರ್ ಹಚ್ಕೊಂಡು ಹೋಗು, ಸರಿನಾ? ಅಮ್ಮ, ನಾನು ನಿನ್ನ ಮಗ, ನಾನು ಹೆಂಗೆ ಇದು ಚೆನ್ನಾಗೇ ಇರ್ತೀನಿ. ಹೌದು ಕಣ, ನಾನು ರಾಜ್ಕುಮಾರ, ನೀನು ಬೇಗ ಬೇಗ ಹೋಗು. ಯಾರು ಕಣ್ಣಿಗೆ ಬೀಳ್ಬೇಡ, ಹೋಗೋ. ಹುಷಾರು ಹುಷಾರು ಹುಷಾರು. ಮಾವ ಮಾವ ನಾನು ನಿಮ್ಗೇನೋ ಹೇಳ್ಬೇಕು. ಏನಿಲ್ಲಪ್ಪ, ಏನಿಲ್ಲ. ಮಾವ ಹೇಳ್ಬೇಕು ಮಾವ. ಏನಿಲ್ಲಪ್ಪ, ನೀನು ಸುಮ್ಮನೆರಪ್ಪ. ಮಾವ ಹೇಳಬೇಕು ಮಾವ. ಹೆಂಗೆ ಅಂತ ಹೇಳಿದಾರಪ್ಪ ನಾನು. ಅಯ್ಯೋ ಶಿವನೇ, ನೀವು ಹೇಳ್ತಿರೋ ಬಿಡ್ತಿರೋ, ಆದ್ರೆ ಕೈ ಹಿಂಗೆ ಎಳೆದಾಡ್ಬಿಡಿ ಕಣ್ರು. ನನ್ನ ಚಿಕ್ಕ ಪುಟ್ಟ ವಯಸ್ಸಲ್ಲಪ್ಪ, ಬಿಡ್ರು. ನನ್ನ ಕೈ ಕಂಡ್ರು ಇದು. ನೀ ಕೈ ಬಿಡ್ರಿ. ಆಗಲ್ಲ ಕಣೆ, ಇದು ನನ್ನ ಕೈ, ನಾನು ಬಿಡಲ್ಲ. ಇಲ್ಲ ಇದು ನನ್ನ ಕೈ. ಇದು ನಿನ್ ಕೈ ಏನಪ್ಪ? ಇದು ನಿನ್ ಕೈ ಏನಪ್ಪ? ಹಾಗಿದ್ರೆ ನಂದು ಅಂತ ಏನು ಉಳ್ಕೊಂಡಿದ್ಯೋ ವಿಷಯ? ಅದೇನಂತ ಹೇಳಮ್ಮ. ಅದು ನಿಮ್ ಮಗಂಗೆ ಎಣ್ಣೆ ಏನೋ ಮತ್ತೆ ಅದು ಎಣ್ಣೆ ಅಲ್ಲಪ್ಪ, ಮೈಕೈ ನೋವಾಗ್ತಿತ್ತಲ್ಲ, ಎಣ್ಣೆ ಹಚ್ಚಿ ಮಾಲಿಶ್ ಮಾಡು ಅಂತಂದೆ. ಇವಳು ನೋಡಿದ್ರೆ ವಿಷಯ ನಿನ್ನವರೆಗೂ ತಂದ್ಬಿಡ್ಲು. ಏನಮ್ಮ, ನಿನ್ನ ಗಂಡಿಗೆ ಮಾಲಿಶ್ ಮಾಡಕ್ಕೆ ನನ್ನ ಪರ್ಮಿಷನ್ ತಗೋಬೇಕಾ? ಅಯ್ಯೋ ಮಾವ, ಅದಲ್ಲ ಮಾವ ವಿಷಯ. ಅದೇ ವಿಷಯ. ಏಯ್, ಸುಮ್ಮನೆ ಇರು ನೀನು. ನಾನೇನು ದಡ್ಡ ಅಲ್ಲ ಕಣೋ ಮೀನಾ. ಅವು ನಿನ್ನ ಹತ್ರ ಏನು ಕೇಳಿದಾನೆ ಅಂತಲೂ ನನಗೆ ಗೊತ್ತು. ನೀನು ನನಗೇನು ಹೇಳಕ್ಕೆ ಬಂದಿದ್ದೀನಿ ಅನ್ನೋದು ನನಗೆ ಗೊತ್ತಮ್ಮ. ಸದ್ಯಕ್ಕೆ ನೀವಿಬ್ಬರು ನನ್ನ ಈ ಪಾಪದ ಕೈಗಳನ್ನ ಬಿಟ್ಬಿಟ್ರೆ ಸ್ವಲ್ಪ ನಿರಾಳವಾಗಿ ಉಸಿರಾಡ್ಕೋತೀನಿ ಕಣ್ರಪ್ಪ. ಉಸಿರು ಕೈಯಲ್ಲಿ ಆಡ್ತಾರ? ಅಯ್ಯೋ ಬಿಟ್ಬಿಡ್ರಪ್ಪ, ನನ್ನ ಕೈ ಬಿಟ್ಬಿಡ್ರ ನಿಮ್ಮ ದಮ್ಮಯ್ಯ. ಏನ್ರು ನಿಮ್ಗೇನು ಹೇಳೋರು ಕೇಳೋರು ಯಾರು ಇಲ್ವಾ? ಒಳ್ಳೆ ಇನ್ನು ಎಳೆ ಮಕ್ಕಳನ್ನ ಆಡ್ದಂಗೆ ಆಡ್ತಿರಲ್ಲ. ಬಾಯಲ್ಲಿರೋ ಹಲ್ಲೆಲ್ಲ ಉದುರೋಗಿ, ತಲೆ ಟಪ್ಲಿಯಷ್ಟು ಬಾಂಡಿಯಾಗಿ, ಕೈಯಲ್ಲಿ ಕೋಲು ಬಂದು, ಕಾಲಲ್ಲಿ 1.5 ಕಿಲೋಮೀಟರ್ ಊರು ಬೆಳೆದು, ನಡುಕ್ತಿರೋ ಕೈಯಲ್ಲಿ ಅರ್ಧ ಬೆಂದಿರೋ ದ್ವಾಸಗಳನ್ನ ಮೀನಾ ನನಗೆ ತಿನ್ಸೋಷ್ಟು ವಯಸ್ಸಾದ್ರೂ ನಾನು ನಿನ್ನ ಪಾಲಿಗೆ ಎಳೆ ಮಗುನೇ ಆಗಿರ್ತೀನಿ ಕಣಬೌ. ಗಂಡ ಹೆಂಡತಿ ಯಾವಾಗಲೂ ಹೀಗೆ ಸಂತೋಷವಾಗಿರಪ್ಪ, ನನಗೆ ತುಂಬ ಸಂತೋಷ ಆಗುತ್ತೆ. ಮೀನಾ, ಅಡುಗೆ ಕೆಲಸ ಏನು ಅಂತ ನೋಡಮ್ಮ. ಲೇ ಪಾಪನ ಮಗನೇ, ಕುಡಿಬೇಡ ಕಣೋ, ಪಾಪಿಷದ ಕೆಲಸ ಅದು. ಸರಿ ಆಯಿತು, ಹೋಗು, ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ತಗೋ. ಸರಿ ಆಯಿತು. ಸರ್ ತಗೊಳ್ಳಿ. ಎಷ್ಟು ಬೇಕು ಅಂದರೆ? 4 ಲಕ್ಷ ಸರ್. ಸರಿ ರೀ. ಸಾಲ ಅಂತ 4 ಲಕ್ಷ ಕೊಡೋಕ್ಕಾಗಲ್ಲ, 1-2.5 ಲಕ್ಷ ಕೊಡ್ಬೋದು. ಇಲ್ಲ ಸರ್, ನನಗೆ 4 ಲಕ್ಷನೇ ಬೇಕು. ಮಾರಿದ್ರೆ ಕೊಡ್ಬೋದು ರೀ. ಮಾರಬೇಕಾ? ಇಲ್ಲ ಅಂದ್ರೆ ಅಷ್ಟೆಲ್ಲ ದುಡ್ಡು ಕೊಡೋಕ್ಕಾಗಲ್ಲ. ಅಲ್ಲ ಸರ್, ನನ್ನ 5 ಡಿಗ್ರಿ ತೊಗೊಂಡಿದ್ದೀನಿ ಸರ್. ಅದಕ್ಕಾದರೂ ಅದಕ್ಕೂ ಇದಕ್ಕೆ ಏನ್ರಿ ಸಂಬಂಧ? ಮಾರೋ ಹೋಗಿದ್ರೆ 4 ಲಕ್ಷ ಕೊಡ್ತೀವಿ. ಏನು ಕೊಡೋಣ ಬೇಡವಾ? ಕೊಟ್ಬಿಡಿ ಸರ್. ಸರಿ ಸರ್, 1 ಸೆಕೆಂಡು ಫೋಟೋ ತೊಗೊಂಡ್ಬಿಡ್ತೀನಿ. ಬಿಟ್ಟೆ ಕೊಡಿ. ವಾವ್, ಅಡ್ಗೆ ಪರಿಮಳ ಸಕ್ಕದಾಗಿ ಬರ್ತಿದೆ ಮೀನಾ ಅವರೇ. ಬೆಳಿಗ್ಗೆಯಿಂದ ತುಂಬಾ ಸ್ಟ್ರೆಸ್ಫುಲ್ ಫೀಲ್ ಆಗ್ತಿತ್ತು. ಈ ಸ್ಮೆಲ್ಲು ನನ್ನ ಮೂಡ್ ಎಲ್ಲ ಚೇಂಜ್ ಮಾಡ್ಬಿಡ್ತು. ಹೌದು, ಅದ್ಗೆ ಏನು ಇವತ್ತು ಸ್ಪೆಷಲು? ಮೆನು ಲಿಸ್ಟು ನಿಮ್ಮ ಹೋಟ್ಲ್ ಮೆನುಗಿಂತ ತುಂಬ ದೊಡ್ಡದಾಗಿದೆ ಕಣ. ಹೌದಾ ಅದ್ಗೆ? ಹಾಗೆಲ್ಲ ಏನಿಲ್ಲ ರವಿ, ನಿಮ್ಮ ಅಣ್ಣ ತುಂಬಾ ಮೈಗೆ ನೋವು ಅಂತ ಹೇಳ್ತಾ ಇದ್ರು.
ಅದಕ್ಕೆ ಮೊಳಕೆ ಹುಳ್ಳಿ ಸಾಂಬಾರು, ಹುಳ್ಳಿಕಾಯಿ ಪಲ್ಯ, ಆಮೇಲೆ ತಿಳಿ ಸಾಂಬಾರು, ಹಪ್ಳ, ಸಂಡ್ಗೆ ಇಷ್ಟು ಮಾಡಿದ್ದೀನಿ ಅಷ್ಟೇ. ಇಷ್ಟೆಲ್ಲ ಮಾಡಿ ಅಷ್ಟೇ ಅಂತ ಹೇಳ್ತಿದ್ದೀರಲ್ಲ ಮೀನಾ ಅವ್ರೆ. ಏ ಶಾಂತಿ, ಬಾರೆ ಊಟಕ್ಕೆ ಬಾರೆ. ರೋಹಿಣಿ ಈಗ ತಾನೇ ಬಂದಿದ್ದಾಳೆ, ಆಮೇಲೆ ಒಟ್ಟಿಗೆ ಬಂದು ತಿಂತೀವಿ. ಮೊಳಕೆ ಹುಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ನಮ್ಮಮ್ಮ ಹೇಳ್ತಿದ್ದನ್ನ ಕೇಳಿದ್ದೆ. ಹೌದಮ್ಮ, ಅವ್ರು ಹೇಳ್ತಾ ಇದ್ದಿದ್ದು ನಿಜ. ಅದನ್ನು ತಿಂದರೆ ನಮ್ಮ ಕೈಕಾಲು ಮೂಳೆ ಎಲ್ಲ ಗಟ್ಟಿಮುಟ್ಟಾಗುತ್ತೆ. ನಮ್ಮ ಅಮ್ಮನ ಬಿಟ್ಟರೆ ಇಂಥ ರುಚಿಕಟ್ಟಾದ ಬಸ್ಸಾರು ತಿಂದಿದ್ದು ಮೀನಿನ ಕೈನಲ್ಲೇ. ಯಾಕೆ ಮಾವ, ಅತ್ತೆಗೆ ಇದನ್ನ ಮಾಡಕ್ ಬರಲ್ವಾ? ಅವ್ರಿಗೆ ಬರುತ್ತೆ ಮೋಟಮ್ಮ, ಮಾಡ್ತಾರೆ, ಆದ್ರೆ ನಾವ್ಯಾರು ಅದನ್ನು ತಿನ್ನಕ್ಕಾಗಲ್ಲ ಅಷ್ಟೇ. ಅವ್ನ ಹೆಂಡತಿ ಬರಕ್ ಮುಂಚೆ ಇನ್ಯಾರು ಅಡಿಗೆ ಮಾಡಿ ಹಾಕಿದ್ದನ್ನ ತಿಂತಿದ್ದ ಅಂತ ಕೇಳಮ್ಮ. ಅವನು ಏನೋ ನಿನ್ನ ರೇಗಿಸ್ಬೇಕು ಅಂತ ಸುಮ್ಮನೆ ತಮಾಷೆ ಮಾಡ್ತಾನೆ, ಬಿಟ್ಟಾಕೇನೆ. ಅಮ್ಮ, ಮನೋಜ, ಅಪ್ಪ. ರೋಹಿಣಿ ಬಂದಾಗಿದೆ, ಅವಳು ಕರ್ಕೊಂಡು ಊಟಕ್ಕೆ ಬಾರಪ್ಪ. ಸರಿಯಪ್ಪ. ಒಡವೆ ಅಡ ಇಟ್ಯಾ? ನಿನಗೆ ಬೇಕಾದಷ್ಟು ದುಡ್ಡು ಸಿಗ್ತೇನೋ? ಅಮ್ಮ, ದುಡ್ಡು ಸಿಕ್ತು, ಆದ್ರೆ ಒಡವೆ. ರೇ ಪೆಂಗ್ಯ, ಅಡಿಗೆ ಬಿಸಿಯೆಲ್ಲ ಆರೋಗುತ್ತೆ, ಬೇಗ ನೀನ್ ಹೆಂಡ್ತಿನ ಕರ್ಕೊಂಬರ ಊಟಕ್ಕೆ. ಹೌದೌದು, ನಿನ್ ಹೆಂಡತಿ ಅಮೃತ ಬೆರೆಸಿ ಅಡಿಗೆ ಮಾಡ್ತಾಳೆ ನೋಡು. ಬಿಸಿ ಆರೋದ್ರೆ ಅದ್ರ ಪವರ್ ಹೋಗ್ಬಿಡುತ್ತೆ ಅಲ್ವಾ? ಸರಿ ಹೋಗು, ಊಟ ಮಾಡೋಣ. ರೋಹಿಣಿನ ಕರ್ಕೊಂಬ. ರೋಹಿಣಿ, ಡೋರ್ ಲಾಕ್ ಮಾಡಿ. ಯಾಕೆ? ಡೋರ್ ಲಾಕ್ ಮಾಡಿ ಹಿಂದೆ. ನಾನು ಮೋಸ ಹೋದ ವಿಷಯ ಏನಾದ್ರೂ ಗೊತ್ತಾಗೋಯ್ತಾ ಹಿಂಗೆ? ಅಯ್ಯೋ, ಯಾಕೋ ನನ್ನ ಮೇಲೆ ಗರಂ ಆಗಿದ್ದಾಳಲ್ಲ. ರೀ, ಏನ್ರಿ ಯೋಚನೆ ಮಾಡ್ತಿದ್ದೀರಾ? ನಕ್ಕಿ ಬಗ್ಗೆ ಕಣ್, ಅವ್ರ ಬಗ್ಗೆ ಏನು ಯೋಚನೆ? ಅಮ್ಮನ ಪ್ರೀತಿನೇ ಸಿಗದಿರೋ ನನಗೆ ಅಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿಸಿದ ದೇವತೆ ಕಣೆ ಅವಳು. ತನು, ಮನ, ಧನ ಜೊತೆಗೆ ಹಾಲು, ತುಪ್ಪ, ಬೆಣ್ಣೆ ಎಲ್ಲ ಕೊಟ್ಟು ಬರೀ ಮೂಳೆನೇ ಇದ್ದ ದೇಹಕ್ಕೆ ಮಾಂಸ ತುಂಬಿಸಿದ ತಾಯವ್ವ ಕಣೆ ಅವಳು. ಏಯ್, ಅವ್ರ 60ನೇ ವರ್ಷದ ಹುಟ್ಟುಹಬ್ಬಕ್ಕೆ ನಾನೇನು ಕೊಡ್ಸೋಕ್ಕಾಗಲಿಲ್ಲ. ಯಾಕಂತಂದರೆ ಅವರೇ ನನಗೆ ಲಾಲಿಪಾಪ್ ಕೊಡಿಸ್ಬೇಕಾಗಿತ್ತು. ನಾನು ಅಷ್ಟು ಚಿಕ್ಕವನಾಗಿದ್ದೆ ಅವಾಗ. ಕಡೆ ಪಕ್ಷ ಇವಾಗಲಾದರೂ ಅವ್ರು ಏನಾದರೂ ಕೊಡ್ಸೋಣ ಅಂತಂದರೆ ಕೈಯಲ್ಲಿ ₹1 ಇಲ್ಲ ಕಣೆ ಮೀನಾ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೌದು ರೀ, ಈ ಮನೆಗೆ ಬಂದಾಗ ಈ ಮನೇಲಿ ಬದುಕ್ತೀಯಾ ಅಂತ ನನಗೆ ಭರವಸೆ ತುಂಬಿದ್ದೆ ಅವರು. ಸೂರಿ ಎಲ್ರಿಗಿಂತ ತುಂಬಾ ಒಳ್ಳೆಯವನು ಅಂತ ಹೇಳಿ ನನ್ನ ತಲೆಯಲ್ಲಿ ಇದ್ದಿದ್ದು ಕೆಟ್ಟ ಕಲ್ಪನೆನ ಅಳಿಸಿದ್ದೆ ಅವರು. ಅವ್ರು ಹುಟ್ಟಿದ ದಿನಕ್ಕೆ ಏನಾದರೂ ಕೊಡಲೇಬೇಕು. ಸೇಮ್ ತಾನು ನಾನು ಹೇಳಿದ್ದು. ಆದ್ರೆ ಏನು ಕೊಡೋದು? ಮೀನಾ, ಇದು ಚೈನ್ ಬರುತ್ತಲ್ಲ, ಅದು ಎರಡೆರಡು ಜೊತೆಲಿ ಎರಡೆಳೆ ಚೈನಾ? ಅದನ್ನ ಕೊಟ್ರೆ ಹೆಂಗೆ ರೀ? 1 ಗ್ರಾಮ್ 8,000 ಇದೆ. ಈ ಟೈಮಲ್ಲಿ ನೀವು? ಲೇ, ಪರವಾಗಿಲ್ಲ ಕಣೆ, ಸಾಲ ಆದ್ರೂ ಮಾಡಿ ಕೊಡ್ಸೋಣ. ಲೇ ಮೀನಾ, 200-300 ವರ್ಷ ಆದ್ರೂ ಅವ್ರ ಋಣ ತೀರ್ಸಕ್ಕಾಗಲ್ಲ ಕಣೆ. ಅಂಥದ್ರಲ್ಲಿ 1-2 ವರ್ಷದಲ್ಲಿ ತೀರ್ಸಕ್ಕಾಗೋ ಸಾಲನ ಬೇಡ ಅಂತೀಯಾ? ಸರಿ ಆಯ್ತು. ಲೇ, ಸಾಲ ಮಾಡೋದಕ್ಕೆ ನೀನು ಒಪ್ಪಿಗೆ ಇದೆ ತಾನೆ? ಇದೇನ್ರಿ ಇದು ಹೊಸದಾಗಿ ನನ್ನ ಅಪ್ಪನೆ ಬೇರೆ ಕೇಳ್ತಿದ್ದೀರಾ? ಕೇಳ್ಬೇಕವ್ವ, ಈ ದೇಹಕ್ಕೆ ಅಪ್ಪ ಓನರ್ ಆದ್ರು ನೀನ್ ಪಾರ್ಟ್ನರ್ ಅಲ್ವಾ? ಸರಿ ಆಯ್ತು, ಅಪ್ನೆ ಇದೆ, ಹೋಗಿ ಬನ್ನಿ. ಓಕೆ, ಅಮೌಂಟ್ ಅಡ್ಜಸ್ಟ್ ಆದ್ಮೇಲೆ ನಿನಗೆ ಬರಕ್ಕೆ ಹೇಳ್ತೀನಿ, ನೀನು ಬಂದ್ಬಿಡು. ಇಬ್ರು ಜೊತೆಲಿ ಹೋಗಿ ತಗೊಂಬಂದ್ಬಿಡೋಣ, ಆಯ್ತಾ? ಸರಿ. ಅಣ್ಣ ಸರ, ನಮಸ್ಕಾರ ಸೂರ್ಯ. ಏನು ಫೋನ್ ಮಾಡಿದ್ದಲ್ಲ? ಅದೇ ಹೇಳದಲ್ಲ ಅಣ್ಣ. ಎಷ್ಟು ಬೇಕಾಯ್ತಪ್ಪ? 2 ಲಕ್ಷ ಬೇಕಾಗಿತ್ತಣ್ಣ. 2 ಲಕ್ಷನಾ? ದಿಢೀರಂತ 2 ಲಕ್ಷ ಕೇಳಿದ್ರೆ ಎಲ್ಲಿಂದಪ್ಪ ತರೋದು? ಕೆಲಸ ಮಾಡು, ಚಿನ್ನಕ್ಕೆ ಇಟ್ಟಿದ್ಯಾ, ಕೊಡು, ಸಾಲ ಕೊಡ್ಸೋಣ. ಚಿನ್ನ ತಗೊಳೋದಕ್ಕೇನೆ 2 ಲಕ್ಷ ಸಾಲ ಕೇಳ್ತಾ ಇರೋದು. ನಿನ್ನ ಚಿನ್ನ ಎಲ್ಲಿಂದ ತಗೊಂಡ್ಬಂದೆ ನಾನು? ಸುಮ್ಮನೆ ಕೊಡ್ಸೋಕ್ಕಾಗಲ್ಲಪ್ಪ ಸೂರ್ಯ, ತಪ್ಪು ತಿಳ್ಕೊಬೇಡ ಅಣ್ಣ. ಕರೆಕ್ಟ್ ಟೈಮ್ಗೆ ವಾಪಸ್ ಕೊಟ್ಬಿಡ್ತೀನಿ ಅಣ್ಣ. ಆದರೂ 2 ಲಕ್ಷ ಅಂದರೆ ಕಷ್ಟನೇ ಸೂರ್ಯ. ಇಬಿಟ್ಟಿನಿ. ಅಣ್ಣ ಅಣ್ಣ, ಒಂದು ಸ್ವಲ್ಪ ಸಾಲ ಬೇಕಾಗಿತ್ತು, 1-2 ಲಕ್ಷ. ನಿನ್ನೆ ಯಾರಿಗೂ ಕೊಟ್ಬಿಟ್ಟೆ ಸೂರ್ಯ, ಇನ್ನೂ ಸರಿ ಹೋಗೋದು ನೋಡೋಣ. ಹೌದಾ? ಸರಿ ಅಣ್ಣ, ಆಯ್ತು, ಬರ್ತೇನೆ.
ಶಿವಣ್ಣ ಅದೇನಿಲ್ಲ ಒಂದು 2 ಲಕ್ಷ ಸಾಲ ಬೇಕಾಗಿತ್ತು, ಹೆಂಗಾದ್ರೂ ಮಾಡಿ ಸ್ವಲ್ಪ ಕೊಡ್ಸಿವಣ್ಣ. ಸೂರ್ಯ ಸಡನ್ನಾಗಿ ಅಷ್ಟೊಂದು ದುಡ್ಡು ಕೇಳಿದ್ರೆ ಹೆಂಗಪ್ಪ? ನಿಮ್ಗೆ ಮೋನ್ ಏನಾದ್ರು ಒಂದು ಮಾತು ಕೇಳಿ ನೋಡಿ. ಇಲ್ಲಪ್ಪ ದುಡ್ಡು ಅಷ್ಟೊಂದು ಯಾವ ಇಲ್ಲ. ಸರಿ ಆಯ್ತು.